ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯ್ ಫ್ರಮ್ ಮ್ಯಾಟ್ರಿನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಏನಾಗಿತ್ತಪ್ಪ ಅಂತಂದ್ರೆ, ನಾವು ಫೇಸ್ಬುಕ್ನಲ್ಲಿ ಏನು ಮಾಡ್ಬೋದು ಅಂದ್ರೆ ಹಣವನ್ನು ಗಳಿಸ್ಬೋದು. ಯಾವ ರೀತಿಯಾಗಿ ಗಳಿಸ್ಬೋದು ಎಲ್ಲ ನಿಮಗೆಲ್ಲ ಗೊತ್ತಿರ್ತೈತೆ ಆಲ್ಮೋಸ್ಟ್. ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲನ್ನು ನಿಮ್ಗೆ ತಿಳಿಸ್ಕೊಡ್ತೀನಂತ. ಇವತ್ತು ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಫೇಸ್ಬುಕ್ ಬಗ್ಗೆ. ಫೇಸ್ಬುಕ್ದಲ್ಲಿ ನಾವು ಯಾವ ರೀತಿಯಾಗಿ ವಿಡಿಯೋ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಂತ. ಅದರ ಪೂರ್ತಿ ಡೀಟೇಲನ್ನು ತಿಳಿಸ್ಕೊಡ್ತೀನಂತ. ನೀವು ಏನು ಮಾಡಬೇಕು, ಕೊನೆವರೆಗೂ ಈ ವಿಡಿಯೋನ ನೋಡಬೇಕಾಗ್ತೈತಿ, ಅಂದ್ರೆ ಪೂರ್ತಿ ಡೀಟೇಲ್ ಗೊತ್ತಾಗ್ತೈತಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊರಿ. ಅಂದರೆ ನಿಮ್ಗೆ ಏನೇನು ಬಿಡ್ತೀನಿ ವಿಡಿಯೋಗಳು ಎಲ್ಲ ನಿಮ್ಗೆ ಟಕ್ 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 ಅಂತ ಬರ್ತಾವೆ. ನೀವು ಟಕ್ 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 ಅಂತ ಬರಬೇಕು ಅಂತಂದ್ರೆ ಫಸ್ಟಿಗೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ನಂತರ ಬೆಲ್ ಬಟನ್ ಬರ್ತೈತಿ. ಆ ಬೆಲ್ ಬಟನ್ ಒತ್ತಿದ ನಂತರ ಆಲ್ ಒಂದು ಆಪ್ಷನ್ ಬರ್ತೈತಿ. ಆಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ, ನಾ ಏನು ದಿನ ವಿಡಿಯೋಗಳು ಮಾಡಿ ಪಟ್ಟನ್ನು ಬಿಟ್ಬಿಡ್ತೀನಿ, ಅವೆಲ್ಲ ನಿಮ್ಗೆ ಸಡನ್ಲಿ ಮ್ಯಾಗ್ ನೋಟಿಫಿಕೇಶನ್ ಆಗಿ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಆಲ್ ಅನ್ನೋದನ್ನು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಈಗ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಲೈವ್ ಮುಖಾಂತರ ನಾನು ನಿಮ್ಗೆ ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು ಫೇಸ್ಬುಕ್ನಲ್ಲಿ, ನಾವು ಫೇಸ್ಬುಕ್ನಲ್ಲಿ ಮಾಡ್ಬೇಕಾ ಫೇಸ್ಬುಕ್ ಪೇಜ್ನಲ್ಲಿ ಮಾಡ್ಬೇಕಾ, ಎಲ್ಲ ಡೀಟೇಲನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಂತ. ಬನ್ನಿ ಸ್ನೇಹಿತರೆ, ನೀವೇನು ಮಾಡಬೇಕು ಅಂತಂದ್ರೆ, ಫೇಸ್ಬುಕ್ನಲ್ಲಿ ನೀವು ವಿಡಿಯೋ ಹಾಕಬೇಕಪ್ಪ ಅಂತಂದ್ರೆ ನಿಮ್ಮದೇ ಆದಂಥ ಒಂದು ಫೇಸ್ಬುಕ್ ಪೇಜ್ ಇರಬೇಕು. ಫೇಸ್ಬುಕ್ ಪೇಜನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಅದು ಎಲ್ಲಿ ಸಿಗ್ತೈತಿ ಏನು ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೇನ ನಿಮ್ಗೆ ಸಮಸ್ಯೆ ಅನಿಸ್ತಪ್ಪ ಅಂತಂದ್ರೆ, ಫೇಸ್ಬುಕ್ ಪೇಜ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನೀವು ಪೂರ್ತಿ ವಿವರವನ್ನು ಕೊಡಿ ಅಂತ ನನಗೊಂದು ಕಾಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ, ನಾನೇನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಫೇಸ್ಬುಕ್ ಪೇಜ್ ಬಗ್ಗೆ ಎಲ್ಲ ಡೀಟೇಲನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಅದು ಫೇಸ್ಬುಕ್ ಪೇಜು ಎಲ್ಲಿ ಏನೂ ಇರೋಂಗಿಲ್ಲ, ನಿಮ್ಮ ಫೇಸ್ಬುಕ್ದಲ್ಲಿ ನಾರ್ಮಲ್ ಆಗಿರುವಂಥ ಫೇಸ್ಬುಕ್ನಲ್ಲಿ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗ್ತೈತಿ. ಅದು ನಾನೀಗ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡು ನಾನು ಅದ್ರಾಗ ಅಪ್ಲೋಡು ಮಾಡ್ತೀನಿ. ಈಗ ನಾವು ಫೇಸ್ಬುಕ್ ಪೇಜಲ್ಲಿ ಎರಡು ರೀತಿಯಾಗಿ ನಾವು ಅಪ್ಲೋಡನ್ನು ಮಾಡೋಕ್ಕೆ ಬರ್ತೈತಿ. ಒಂದು ಕ್ರೋಮ್ದಾಗ ಹೋಗಿ ಅಪ್ಲೋಡನ್ನು ಮಾಡೋಕ್ಕೆ ಬರ್ತೈತಿ, ಒಂದು ನಮ್ಮ ಫೇಸ್ಬುಕ್ ಪೇಜ್ದಾಗ ಅಲ್ಲೇ ಅಪ್ಲೋಡ್ ಮಾಡೋದು ಬರ್ತೈತಿ. ನಾನು ನಿಮಗೆ ಇವತ್ತು ಏನು ಮಾಡ್ತೀನಪ್ಪ ಅಂತಂದ್ರೆ, ಫೇಸ್ಬುಕ್ ಪೇಜ್ದಾಗ ಅಲ್ಲೇ ಹೆಂಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಂತ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಟ್ಟಿನಿ, ನಿಮ್ಗೆ ಕಾಣತೈತೆ ಅನ್ಕೋತೀನಿ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಈಗ ನಂದು ಏನೈತಪ್ಪ ಅಂತಂದ್ರೆ, ಇದು ನಾರ್ಮಲ್ ಒಂದು ಫೇಸ್ಬುಕ್ ಐತಿ. ನಾನೀಗ ಏನು ಮಾಡ್ತಪ್ಪ ಅಂತಂದ್ರೆ ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೋತೀನಿ. ಇವಾಗ ನೋಡ್ತೀರಿ ನೀವೀಗ ನೋಡ್ಬೋದು. ಇದು ಏನಪ್ಪ ಅಂತಂದ್ರೆ ನನ್ನ ಫೇಸ್ಬುಕ್ ಪೇಜ್ ಹೆಸರು ಮ್ಯಾಟ್ರಿನ್ ಕನ್ನಡ ಅಂತೇಳಿ ಕ್ರಿಯೇಟ್ ಮಾಡ್ಕೊಂಡಿನಿ. ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ಸು ಕೂಡ ಎಲ್ಲವೂ ಕೂಡ ನಾನು ಏನು ಮಾಡಿದ್ನಪ್ಪ ಅಂದ್ರೆ ಮ್ಯಾಟ್ರಿನ್ ಕನ್ನಡ ಅಂತೇಳಿ ಎಲ್ಲವೂ ಕ್ರಿಯೇಟ್ ಮಾಡ್ಕೊಂಡಿನಿ. ಈಗ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ, ಒಂದು ನನ್ನ ಫೇಸ್ಬುಕ್ ಪೇಜನ್ನು ಈಗ ಓಪನ್ ಮಾಡ್ಕೊಂಡಿನಿ. ಓಪನ್ ಮಾಡ್ಕೊಂಡ ನಂತರ ನಾವು ವಿಡಿಯೋನ ಅಪ್ಲೋಡ್ ಮಾಡೋದು ಹೆಂಗೆ, ಇದ್ರೊಳಗೆ ಎರಡು ಥರ ಬರ್ತದೆ ನಿಮ್ಮ ಮಗಳ ಇದೆ. ಈ ಒಂದನೇ ಥರ ಏನಪ್ಪ ಅಂತಂದ್ರೆ ಸ್ನೇಹಿತರೆ, ನೀವು ಏನು ಮಾಡಬೇಕು ಅಂತಂದ್ರೆ, ಈ ರೀತಿಯಾಗಿ ಇರ್ತೈತಲ್ಲ ಪ್ಲಸ್ ಚಿಹ್ನೆ ಮ್ಯಾಗ ನೀವೇನು ಮಾಡ್ಬೇಕಾಗ್ತದೆ, ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯೇ ಬರ್ತದೆ. ಏನೇನು ಬರ್ತದಪ್ಪ ಅಂತಂದ್ರೆ, ಕ್ರಿಯೇಟ್ ಎ ಪೋಸ್ಟ್ ಅಂತ ಬರ್ತದೆ, ಸ್ಟೋರಿ ಅಂತ ಬರ್ತದೆ, ರೀಲ್ ಅಂತ ಬರ್ತದೆ, ಲೈವ್ ಅಂತ ಬರ್ತದೆ, ಅಪ್ಲೋಡ್ ವಿಡಿಯೋ ಅಂತ ಬರ್ತದೆ. ಈ ರೀತಿಯಾಗಿ ಇಲ್ಲಿ ಬಂದಿರ್ತದೆ. ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಇರ್ತದಲ್ಲ, ಅದ್ರ ಮ್ಯಾಗ ಏನು ಮಾಡಬೇಕಾಗ್ತೈತಿ, ಕ್ಲಿಕ್ಕನ್ನು ಮಾಡಬೇಕಾಗ್ತೈತಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ವಿಡಿಯೋಸ್ ಎಡಿಟಿಂಗ್ ಮಾಡಿರ್ತಲ್ಲ ಅದು ಏನಪ್ಪ ಅಂದ್ರೆ ಇಲ್ಲಿ ಬಂದಿರ್ತೈತಿ. ನಾವೇನು ಮಾಡಬೇಕು, ನಾನು ನಿಮಗೆ ಎಕ್ಸಾಂಪಲ್ಗೆ ನಿಮ್ಗೆ ತೋರಿಸ್ತೀನಂತ. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕಾಗೈತಿ. ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗೈತಿ ಅಂದ್ರೆ ಈ ವಿಡಿಯೋದ ಮ್ಯಾಗ ನಾವು ಕ್ಲಿಕ್ ಮಾಡಿಂದ ಈ ರೀತಿಯಾಗಿ ಬರ್ತದೆ. ನೀವು ಏನು ಮಾಡಬೇಕು ಅಂದ್ರೆ, ಫಸ್ಟಿಗೆ ಟೈಟಲ್ ಅಂತ ಇರ್ತೈತಿ. ಟೈಟಲ್ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇರ್ತೈತಿ. ವಿಡಿಯೋದ ಫಸ್ಟ್ ನಾವು ಓಪನ್ ಮಾಡಬೇಕಾದ್ರೆ ಅದು ಒಂದು ವಿಡಿಯೋ ಟೈಟಲ್ ಇರ್ತೈತಿ. ಆ ಟೈಟಲನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಹಾಕಬೇಕಾಗೈತಿ. ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಲ್ಲ ಅದ್ರ ಬಗ್ಗೆ ನಾನು ಇಲ್ಲಿ ಒಂದು ಹಾಕ್ತೀನಿ. ಏನು ಮಾಡ್ತಪ್ಪ ಅಂದ್ರೆ, ಇಲ್ಲಿ ಹೌ ಟು ಕ್ರಿಯೇಟ್ ಫೇಸ್ಬುಕ್ ಪೇಜ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಈ ಥರ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ನಾವು ಟೈಟಲನ್ನು ಹಾಕ್ತೀವಿ. ಟೈಟಲ್ ಹಾಕಿದ ನಂತರ ಕೆಳಗಡೆ ಏನಿರ್ತೈತಪ್ಪ ಅಂದ್ರೆ, ನಿಮ್ಮ ವಿಡಿಯೋದು ಏನಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಇರ್ತೈತಿ. ಅದ್ರ ಬಗ್ಗೆ ನೀವು ಏನಾದರೂ ಡೀಟೇಲು ನೀವು ಏನೋ ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಡೀಟೇಲನ್ನು ಹಾಕಬೇಕಾಗ್ತೈತಿ. ನಂತರ ನಾವು ಬ್ಯಾಕ್ ಬಂದು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ, ಮೇನ್ ನಮ್ಮ ವಿಡಿಯೋಗಳಿಗೆ ಏನು ಇಂಪಾರ್ಟೆಂಟ್ ಇರ್ತೈತಪ್ಪ ಅಂತಂದ್ರೆ ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಇರ್ತೈತಿ. ನಾವು ಡೈರೆಕ್ಟ್ ಹಾಗೆ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ನೋಡೋರಿಗೆ ಕ್ಯೂರಿಯಾಸಿಟಿ ಇರಲ್ಲ, ಅದನ್ನು
ಕ್ಲಿಕ್ ಮಾಡಬೇಕು ಅನ್ನಂಗಾಗಲ್ಲ. ನೀವೇನು ಮಾಡ್ಬೇಕು, ಅಗದಿ ಮಸ್ತ್ ಹೈ ರೆಸೊಲ್ಯೂಷನ್ದಾಗ ಏನು ಮಾಡಬೇಕು ಅಂದ್ರೆ ತಂಬ್ಲೈನನ್ನು ಕ್ರಿಯೇಟ್ ಮಾಡ್ಕೊಂಡು ನಾವೇನು ಮಾಡ್ಬೇಕು, ಇಲ್ಲಿ ಆ್ಯಡ್ ಅಂತ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋಣ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ತಂಬ್ಲೈನ್ಗಳು ಇಲ್ಲಿ ಬರ್ತಾವೆ. ಇಲ್ಲಿ ಬಂದ ನಂತರ ನಾವು ಏನು ಮಾಡಬೇಕು, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಈಗ ತೋರಿಸ್ತೀನಿ ಅಂತ ನಾನು ಈ ರೀತಿಯಾಗಿ ಬರ್ತದೆ, ನೀವೆಲ್ಲ ನೋಡ್ಬೋದು. ಈ ರೀತಿಯಾಗಿ ಬಂತಪ್ಪ ಅಂತಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ವಿಡಿಯೋ ಓಪನ್ ಆಗೋಕ್ಕಿಂತ ಮುಂಚೆ ಈ ತಂಬ್ಲೈನ್ ಅವ್ರಿಗೆ ಓಪನ್ ಆಗಿ ಅವ್ರಿಗೆ ಕಾಣಿಸ್ತೈತಿ. ಇದರ ನಂತರ ಏನು ಮಾಡ್ತಾರೆ, ಅವ್ರು ಕ್ಲಿಕ್ ಮಾಡಿದ್ರೆ ಹತ್ತೈತಿ. ನೀವೀಗ ಎಲ್ಲ ಅಪ್ಲೋಡ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಪಬ್ಲಿಷ್ ಮ್ಯಾಗ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ತೈತಿ, ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮ ವಿಡಿಯೋ ಪಬ್ಲಿಕ್ ಆಗಿಬಿಡ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಫೇಸ್ಬುಕ್ ಪೇಜ್ನಲ್ಲಿ ನಾವು ಯಾವ ರೀತಿಯಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ನಿಮ್ಗೆ ತುಂಬ ಸರಳವಾಗಿ ಗೊತ್ತಾಯ್ತು ಅನ್ಕೋತೀನಿ. ಇನ್ನಿತರ ಟೆಕ್ನಾಲಜೀಸ್ ವಿಡಿಯೋಸ್ಗಳು ನಿಮಗೆಲ್ಲ ಗೊತ್ತಾಗಬೇಕು, ನಿಮ್ಗೆ ತುಂಬ ಈಸಿ ಆಗಬೇಕು ಅಂತಂದ್ರೆ ನೀವೇನು ಮಾಡಬೇಕಾಗ್ತೈತಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಡೈಲಿ ಗೊತ್ತಾಗಬೇಕು, ಏನೇನು ಮಾಡ್ತಾನೆ ಏನೇನಿಲ್ಲ ಅಂತ ಗೊತ್ತಾಗಬೇಕು ಅಂತಂದ್ರೆ ನೀವೇನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಬಟನ್ ಬರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಂತರ ಆಲ್ ಅನ್ನೋ ಒಂದು ಆಪ್ಷನ್ ಬರ್ತೈತಿ, ಅದನ್ನಂತರೂ ಮಿಸ್ ಮಾಡಲೇಬೇಡಿ. ಯಾಕಪ್ಪ ಅಂತಂದ್ರೆ ನಾ ಡೈಲಿ ವಿಡಿಯೋ ಮಾಡಿದ್ನಪ್ಪ ಅಂತಂದ್ರೆ ನಿಮ್ಗೆ ಟಕ್ 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 ಅಂತ ನೋಟಿಫಿಕೇಶನ್ ಮ್ಯಾಗಿಂತ ಬಂದೇ ಬಿಡ್ತಾವೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ಫಸ್ಟಿಗೆ ಸಬ್ಸ್ಕ್ರೈಬ್ ಹೊಡೆದು ಆಮೇಲೆ ಬೆಲ್ ಬಟನ್ ಹೊಡೆದು ನಂತರ ಆಲ್ ಅನ್ನೋದನ್ನು ನೀವೇನು ಮಾಡ್ತೀರಿ, ಸೆಲೆಕ್ಟನ್ನು ಮಾಡ್ಕೋತೀರಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಈ ಹೊಸದಾಗಿ ಯೂಟ್ಯೂಬ್ ಚಾನಲ್ಲು ಅಥವಾ ಫೇಸ್ಬುಕ್ ಪೇಜ್ ಮಾಡಬೇಕು ಅನ್ನೋರು ಏನೇನೋ ಮಾಡ್ತಿರ್ತಾರೆ. ಈಗ ಎಲ್ಲರೂ ಕೂಡ ಈಗ ಏನು ಮಾಡತ್ತಾರಪ್ಪ ಅಂತಂದ್ರೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮಗೆ ಯಾರಾದರೂ ನಿಮ್ಮ ಸ್ನೇಹಿತರು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕು ಮತ್ತು ವಿಡಿಯೋನ ಅಪ್ಲೋಡ್ ಮಾಡಬೇಕು ಇರ್ತಾರಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಅವ್ರು ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ಅವರಿಗೂ ಕೂಡ ಸರಳವಾಗಿ ಗೊತ್ತಾಗ್ತೈತಿ. ಇನ್ನಿತರ ವಿಡಿಯೋಸ್ಗಳು ಬರ್ತಾವೆ, ಹಾಗೆ ನೀವು ಏನು ಮಾಡಬೇಕು, ನೋಡ್ತಾ ಹಂಗೆ ಲೈಕ್ ಮಾಡ್ತಾ ಹಂಗೆ ಶೇರ್ ಮಾಡ್ತಾ ಹಂಗೆ ನೀವೇನು ಮಾಡಿ ಸಪೋರ್ಟ್ ಮಾಡ್ತಾ ಇರ್ವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ